ಹಲೋ 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 ಗ್ರಾಮದೇವಿಯ ಜಾತ್ರಾ ನಿಮಿತ್ತವಾಗಿ ಸದ್ಗುರು ಸಮರ್ಥ ಮಾಧವಾನಂದ ನಾಟ್ಯ ಸಂಘ ಮಬ್ನೂರ್ ಇವರು ಅರ್ಪಿಸುವ ಸುಂದರ ಪೌರಾಣಿಕ ನಾಟಕ ಅಕ್ಷಯಾಂಬರ ಅರ್ಥಾರ್ಥ ದ್ರೌಪದಿ ವಸ್ತ್ರಾಪಹರಣ ಎಂಬ ಸುಂದರ ಪೌರಾಣಿಕ ನಾಟಕ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ. ಈ ಒಂದು ಸುಂದರ ನಾಟಕದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸವದತ್ತಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ವಿಶ್ವಾಸಣ್ಣ ವೈದ್ಯವರ ಅನುಪಸ್ಥಿತಿಯಲ್ಲಿ ಅವರ ಸ್ಥಾನವನ್ನು ಅಲಂಕರಿಸಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಅಶ್ವತ್ಥಣ್ಣ ವೈದ್ಯರವರನ್ನ ಮೊದಲು ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಬ್ನೂರು ಗ್ರಾಮದ ಹಾಗೂ ಸವದತ್ತಿ ತಾಲೂಕಿನ ಎಲ್ಲ ಮುಖಂಡರುಗಳನ್ನ ನಮ್ಮ ಮಬ್ನೂರು ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಅಣ್ಣ ತಮ್ಮಂದಿರ ಪರವಾಗಿ ಹಾಗೂ ಮಾಧವಾನಂದ ನಾಟ್ಯ ಸಂಘದ ಸಮಸ್ತ ಕಲಾವಿದರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಮಾಡುತ್ತಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿ ಮಹೋದಯರನ್ನ ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತ ಮಾಡ್ತಾ ಇದ್ದಾರೆ. ಕರಿಯಪ್ಪ ಪಟಾದ್, ಕರಿಯಪ್ಪ ಗಣಪತಿ ಪಟಾದ್. ಹಲೋ 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 ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎನ್ನುತ್ತಾ ಶ್ರೀ ಗ್ರಾಮದೇವಿಯನ್ನು ತನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀ ಮಾಧವಾನಂದ ನಾಟ್ಯ ಸಂಘ ಮಬ್ನೂರ್ ಇವರು ಅರ್ಪಿಸುವ ಸುಂದರ ಪೌರಾಣಿಕ ನಾಟಕ ಅಕ್ಷಯಾಂಬರ ಅರ್ಥಾತ್ ದ್ರೌಪದಿ ವಸ್ತ್ರಾಪಹರಣ ಇದರ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡ್ರ ಶ್ರೀ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು, ಶ್ರೀ ಅಜಾತ ನಾಗಲಿಂಗ ಮಠ ಸುಕ್ಷೇತ್ರ ಚುಕ್ಕುಂಬಿ ಇವರ ಅನುಪಸ್ಥಿತಿಯಲ್ಲಿ ಪೂಜ್ಯರನ್ನು ಸ್ಮರಿಸಿಕೊಳ್ಳುತ್ತಾ ಉದ್ಘಾಟಕರಾಗಿ ಶ್ರೀ ವಿಶ್ವಾಸ್ ವಸಂತ ವೈದ್ಯ ಅವರ ಸಹೋದರಾಗಿರುತ್ತ ಅಶ್ವತ್ಥಣ್ಣ ವೈದ್ಯ ಅವರನ್ನು ಕೂಡ ಈ ನಾಟಕದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಾಲಾರ್ಪಣೆಯನ್ನು ಮಹಂತೇಶ್ ಮಳಗಲಿ ಅವರು ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ಶ್ರೀ ಮಹಾದೇವ್ ತಡೆಯಪ್ಪ ಮೇಟಿ ಗ್ರಾಮ ಪಂಚಾಯತ್ ಸದಸ್ಯರು ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ಶ್ರೀ ನಾಟಕದ ಪರವಾಗಿ ತುಂಬ ಸ್ವಾಗತ ಕೋರುತ್ತೇನೆ. ಅವರಿಗೆ ಕೃಷ್ಣ ನರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಗೌರವಾನ್ವಿತ ಅಧ್ಯಕ್ಷತೆಯನ್ನು ಶ್ರೀ ಭೀಮಪ್ಪ ಬಸವಂತಪ್ಪ ಚಂಚನೂರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರನ್ನು ಕೂಡ ಈಗ ನಾಟಕದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಶ್ರೀಕಾಂತ್ ನಿಗನಾಳ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವರಾಗಿ ಆಗಮಿಸಿದ ಶ್ರೀ ಆರ್ ಕೆ ಪಟಾತ್ ಕಾಂಗ್ರೆಸ್ ಮುಖಂಡರು ಮಬ್ನೂರ್
ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಹನುಮಂತ ಹಣಕುಪ್ಪಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಡಿಡಿ ಟೋಪೋಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಿಂಧೋಗಿ ಇವರನ್ನು ಕೂಡ ಈ ನಾಟಕದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ ಎಸ್ ವಿ ಮೇಟಿ ಅವರಿಂದ ಮಾಲಾರ್ಪಣೆ. ಎಸ್ ವಿ ಮೇಟಿ. ಅದೇ ರೀತಿಯಾಗಿ ಯಲ್ಲಪ್ಪ ಶೆಟ್ಟಪ್ಪ ನರಿ ಮಾಜಿ ಪಿಕೆಪಿಎಸ್ ಅಧ್ಯಕ್ಷರು ಇವರನ್ನು ಕೂಡ ಈ ನಾಟಕದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಸಿದ್ದು ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀರ್ವಾದಂತ ಫಕೀರಪ್ಪ ಚಂದ್ರಗಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಮುದುಕಪ್ಪ ಮುರುಗೋಡ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಹನುಮಂತ ಆರ್ ಸಿಂಗನವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತೆಗ್ಯಾಳಿ ಇವರನ್ನು ಕೂಡ ನಾಟಕದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಕರಿಯಪ್ಪ ಇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಡಿಡಿ ಕಿನ್ನೂರಿ ಉಪಾಧ್ಯಕ್ಷರು ಪುರಸಭೆ ಮನವಳ್ಳಿ ಇವರನ್ನು ಕೂಡ ಈ ನಾಟಕದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಸಂತೋಷ್ ಮೇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಶಿವಪ್ಪ ಲಕ್ಷ್ಮಣಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ಕೂಡ ಈ ನಾಟಕದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಮಂಜುನಾಥ್ ಇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಹನುಮಂತಗೌಡ ಪಾಟೀಲ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಂಜು ಮೇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಭೀಮಪ್ಪ ಸಿದ್ದಪ್ಪ ಮಳಗಲಿ ಮಾಜಿ ಪಿಕೆಪಿಎಸ್ ಅಧ್ಯಕ್ಷರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಸಣ್ಣ ಕಲ್ಲೋಳಪ್ಪ ನರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಸಿದ್ದಪ್ಪ ಮಬ್ನೂರ್ ಹಿರಿಯರು ಮುರುಗೋಡ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಪಾಂಡು ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಭೀಮಪ್ಪ ಮುರುಗೋಡ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಮಾದೇವ ಮಳಗಲಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಚಂದ್ರು ಜಂಬ್ರಿ ಅಧ್ಯಕ್ಷರು ಎಪಿಎಂಸಿ ಸೌಂದತ್ತಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇವರಿಗೆ ಬಸವರಾಜ್ ಹಣಕುಪ್ಪಿ ಅವರಿಂದ ಮಾಲಾರ್ಪಣೆ.
ಅದ್ ಅದೇ ರೀತಿಯಾಗಿ ಮಾರುತಿ ನಿಗ್ನಾಳ ಮಾಜಿ ಸೈನಿಕರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ ಮಹಾದೇವ ಮುರುಗಡ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಮಾರುತಿ ನಿಗ್ನಾಳ ಹಿರಿಯರು ಮಬ್ನೂರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಅವರಿಗೆ ಚಂದ್ರು ನರಿ ಅವರಿಂದ ಮಾಲಾರ್ಪಣೆ. ಸಮಯದ ಅಭಾವ ಇರುವುದ ಕಾರಣದಿಂದ ವೇದಿಕೆ ಮೇಲೆ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತಾ ಅದೇ ರೀತಿ ಕಾರ್ಯಕ್ರಮದ ಅತಿಥಿಗಳಾಗಿರುವಂತ ಶ್ರೀ ಯಲ್ಲಪ್ಪ ಫಕೀರಪ್ಪ ನರಿ ಹಾಗೂ ಪಡ್ಯಪ್ಪನ ನರಿ ಇವರಿಗೂ ಕೂಡ ಮಹಾದೇವ ಮುರುಗಡ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಡಿ ಶಿಂದೋಗಿ ಅಬಕಾರಿ ನಿರೀಕ್ಷಕರು ಸೌದತ್ತಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಪಾಂಡುರಂಗ್ ಕಾರ್ಯ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಪಡ್ಯಪ್ಪಣ್ಣ ನರಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ ಅವ್ರಿಗೂ ಕೂಡ ಮಹಾದೇವ ಮುರುಗಡ ಅವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ HK ಪಟಾತ್ ಅಬಕಾರಿ ನಿರೀಕ್ಷಕರು ಸವಣೂರು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿ ಇವರಿಗೆ ನಿಂಗಪ್ಪ ಮೇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಸಮಯದ ಅಭಾವ ಇರುವುದರಿಂದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕರಿಯಪ್ಪ ಹೊನಕೊಪ್ಪಿ ಇವರಿಗೂ ಕೂಡ ಕರಿಯಪ್ಪ ಹೊನಕೊಪ್ಪಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಕರಿಯಪ್ಪ ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹನುಮಂತು ಹದ್ದನ್ನವರ್ ಮಾಲಕರು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಮಹಾದೇವ ಮಳಗಲಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಉದಯ್ ಕುಮಾರ್ ಪಾಟೀಲ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿ ಇವರಿಗೆ ಮಹಾದೇವ ಮಳಗಲಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಹನುಮಂತ್ ಹೊನಕೊಪ್ಪಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಹನುಮಂತ್ ಹದ್ದನ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಸೋಮಪ್ಪ ಚುಂಚನೂರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಹನುಮಂತ್ ಹೊನಕೊಪ್ಪಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹನುಮಂತ್ ಕಲ್ಲಪ್ಪ ಮೇಟಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಸಿದ್ದು ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಸಹೋದರರು ಹಾಗೂ ವಕೀಲರಾಗಿರ್ತಕ್ಕಂಥ ಯಲ್ಲಪ್ಪ ನರಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಕರಿಯಪ್ಪ ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಲಕ್ಷ್ಮಣ್ ಮೇಟಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಕರಿಯಪ್ಪ ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರೇವಣ್ ಸಿದ್ದಪ್ಪ ಮಳಗಲಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಕರಿಯಪ್ಪ ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಠಲ್ ಪಟಾತ್ ಅವರಿಗೆ ರೇವಣ್ ಸಿದ್ ಮಳಗಲಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ಸೋಮಪ್ಪ ಮಾದರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ವಿಠಲ್ ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸೋಮಪ್ಪ ವಿಠಲ್ ಕಳ್ಳಿಮರಿ ಅವರನ್ನ ಸ್ವಾಗತ ಮಾಡುತ್ತಾ ಇವರಿಗೆ ಸೋಮಪ್ಪ ಮಾದಾರ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಂಸುದ್ದೀನ್ ಮುಲ್ಲಾ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ವಿಠಲ್ ಹದ್ದನ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಠಲ್ ಚುಂಚನೂರ್ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ವಿಠಲ್ ಚುಂಚನೂರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರೆಲ್ಲ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ.
ನಾಟಕದ ಮಾಲಕರಾದಂತಹ ವಿಠಲ್ ಚುಂಚನೂರ್ ವೇದಿಕೆ ಕಡೆಗೆ ಆಗಮಿಸಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ರಾಮಪ್ಪ ಅಪ್ಪಣ್ಣವರು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ವಿಠಲ್ ಹದ್ದಣ್ಣವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶೇಖಪ್ಪ ನರಿ ಅವರಿಗೆ ನಾಗಲಿಂಗ ಮೇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಕುಬೇಂದ್ರ ಬಿಲ್ಕಂಚಿ ಅವರಿಗೆ ನಾಗಲಿಂಗ ಮೇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಬಸಪ್ಪ ಮೇಟಿ ಇವರನ್ನು ಕೂಡ ಸ್ವಾಗತಿಸಿ ಇವರಿಗೆ ಕುಬೇಂದ್ರ ಬಿಲ್ಕಂಚಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವಿಠಲ್ ಮೇಟಿ ಇವರಿಗೆ ಬಸಪ್ಪ ಮೇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವಿಠಲ್ ಪಟಾತ್ ಇವರನ್ನು ಕೂಡ ಸ್ವಾಗತಿಸಿ ಇವರಿಗೆ ವಿಠಲ್ ಮೇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಚಿದಾನಂದ್ ಪಟಾತ್ ಅವರನ್ನು ಸ್ವಾಗತಿಸುತ್ತಾ ಅವರಿಗೆ ವಿಠಲ್ ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ತುಕಾರಾಮ್ ಮಳಗಲಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ರಾಮಪ್ಪ ನರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ನಾಟಕದ ಮಾಲಕರಾಗಿರ್ತಕ್ಕಂಥ ಫಕೀರಪ್ಪ ಅಣ್ಣಪ್ಪ ಮುರುಗೋಡ್ ಇವರನ್ನು ಕೂಡ ಸ್ವಾಗತಿಸುತ್ತಾ ಇವರಿಗೆ ರಾಮಪ್ಪ ನರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ನಾಟಕದ ಮಾಲಕರಾಗಿರ್ತಕ್ಕಂಥ ಆನಂದ್ ಸುಭಾಷ್ ಗೌಡ್ ಪಾಟೀಲ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿ ಇವರಿಗೆ ರಾಮಪ್ಪ ಪಟಾತ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿರುವಂತಹ ಸಿದ್ದಪ್ಪ ಕರಿಯಪ್ಪ ಮೇಟಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ರಾಮಪ್ಪ ನರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸುಭಾಷ್ ಕನ್ಸ್ಗಾರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಸಣ್ಣ ಕಲ್ಲುಳಪ್ಪ ನರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಜ್ಯುವೆಲರ್ ವ್ಯಾಪಾರಸ್ಥರಾಗಿರ್ತಕ್ಕಂಥ ಬಸು ಸಾಯಂಕ್ನರ್ ಅವರನ್ನು ಕೂಡ ಸ್ವಾಗತಿಸಿ ಇವರಿಗೆ ಸಣ್ಣ ಕಲ್ಲುಳಪ್ಪ ನರಿ ಅವರಿಂದ ಮಾಲಾರ್ಪಣೆ. ವಿಠಲ್ ಭೀಮಪ್ಪ ಚುಂಚನೂರ್ ದಯವಿಟ್ಟು ನಾಟಕದ ಮಾಲಕರಾಗಿರ್ತಕ್ಕಂಥ ವಿಠಲ್ ಭೀಮಪ್ಪ ಚುಂಚನೂರ್ ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ದೇವೆ. ಅದೇ ಹಾಗೂ ವಿರೂಪಾಕ್ಷಪ್ಪ ನರಿ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಅದೇ ರೀತಿ ನಾಟಕದ ಮಾಲಕರಾಗಿರ್ತಕ್ಕಂಥ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಎಚ್ ಕೆ ಪಟಾತ್ ಸಾಹೇಬರನ್ನು ಸ್ವಾಗತಿಸಿ ಇವರಿಗೆ ದಾನಪ್ಪ ನರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ನಾಟಕದ ಮಾಲಕರಾಗಿರ್ತಕ್ಕಂಥ ಉದಯ್ ನರಿ ಅವರನ್ನು ಕೂಡ ಸ್ವಾಗತಿಸಿ ಅವರಿಗೆ ಮಾದೇವ್ ಮುರುಗಡ್ ಅವರಿಂದ ಮಾಲಾರ್ಪಣೆ. ವಿಠಲ್ ಭೀಮಪ್ಪ ಚುಂಚನೂರ್ ದಯವಿಟ್ಟು ವೇದಿಕೆಗೆ ಬಂದು ಈ ಗೌರವದ ಮಾಲಾರ್ಪಣೆಯನ್ನು ಸ್ವೀಕಾರ ಮಾಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಅದೇ ರೀತಿ ನಾಟಕದ ಹಾರ್ಮೋನಿಯಂ ಗುರುಗಳಾಗಿರ್ತಕ್ಕಂಥ ಸಿದ್ದಾಪ್ ಮಾಸ್ತರ್ ಅವರಿಗೆ ವಿಠಲ್ ಜಿ ಮಳಗಲಿ ಅವರಿಂದ ಮಾಲಾರ್ಪಣೆ. ಸಿದ್ದಾಪ್ ಮಾಸ್ತರ್ ಅವರಿಗೆ ಅಶ್ವಥಣ್ಣ ಅವರಿಂದ ಮಾಲಾರ್ಪಣೆ ಮಾಡ್ಬೇಕೆಂದು ವಿನಂತಿ. ಹಾಗೂ ಸಂಗೀತ ಬಳಗಕ್ಕೆ ಹಾರ್ಮೋನಿಯಂ ಗುರುಗಳಿಂದ ಮಾಲಾರ್ಪಣೆ. ಸೋಮಪ್ಪ ಮಾದಾರಿ ಅವರಿಗೆ ಮಾಲಾರ್ಪಣೆ. ವೇದಿಕೆ ಮೇಲೆ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಶ್ವಥಣ್ಣ ವೈದ್ಯರವರಿಗೆ ಸೋಮಪ್ಪ ಮಾದಾರ್ ಅವರಿಂದ ಗೌರವದ ಮಾಲಾರ್ಪಣೆ. ವೇದಿಕೆ ಮೇಲೆ ಆಸೀನರಾಗಿ ಮಾಲಾರ್ಪಣೆಯನ್ನ ಸ್ವೀಕರಿಸಿದ ಎಲ್ಲ ಅತಿಥಿ ಮಹೋದಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ ಹಾಗೂ ನಾಟಕವನ್ನು ವೀಕ್ಷಿಸಲು ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಗುರು ಹಿರಿಯರಿಗೂ ಎಲ್ಲರಿಗೂ ನಮ್ಮ ನಾಟ್ಯ ಸಂಘದ ಪರವಾಗಿ ಭಕ್ತಿಪೂರ್ವಕವಾದ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ
ಕಾರ್ಯಕ್ರಮದ ಪ್ರಮುಖ ಘಟ್ಟ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವರಾಗಿರುವಂತಹ ಶ್ರೀ ಆರ್ ಕೆ ಪಟಾತ್ ಎಲ್ಲ ಹಾಗೂ ಡಿ ಟೋಪೋಜಿ ಯಲ್ಲಪ್ಪ ಶೆಟ್ಟಪ್ಪ ನರಿ ಪಡ್ಯಪ್ಪ ಫಕೀರಪ್ಪ ನರಿ ಈ ಎಲ್ಲ ಮಹೋದಯರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಈ ಜ್ಯೋತಿಯನ್ನು ಪ್ರಜ್ವಲನೆಗೊಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ವಿನಂತಿ ಮಾಡ್ಕೊತಾ ಇದ್ದೇವೆ. ಅದೇ ರೀತಿ ಜ್ಯೋತಿಯನ್ನು ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ತುಂಬು ಹೃದಯದ ಅಭಿನಂದನೆಗಳು. ಈಗ ನಾಟಕದ ಪ್ರಮುಖ ಘಟ್ಟ ನಾಟಕದ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಕೊಡುಗೆ ದಾನಿಗಳು, ಕ್ರೀಡಾ ಪ್ರೋತ್ಸಾಹಕರು, ಬಡವರ ಬಂಧು, ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಅಶ್ವತ್ಥಣ್ಣ ವೈದ್ಯರವರು ಈ ನಾಟಕಕ್ಕೆ ಉದ್ಘಾಟನೆ ಮಾಡುವುದರ ಮೂಲಕ ಚಾಲನೆ ಕೊಡಬೇಕೆಂದು ಅವರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡುವುದರ ಮೂಲಕ ಅಧಿಕೃತ ಚಾಲನೆಯನ್ನು ನೀಡಿರ್ತಕ್ಕಂಥ ಅಶ್ವತ್ಥಣ್ಣ ವೈದ್ಯರವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಕಾರ್ಯಕ್ರಮದ ಮುಂದಿನ ಹಂತ ಬಲೂನ್ ಸ್ಫೋಟನೆ. ಈ ಒಂದು ಕಾರ್ಯಕ್ರಮವನ್ನ ಚಂದ್ರು ಜಂಬ್ರಿ ಅಧ್ಯಕ್ಷರು APMC ಸವದತ್ತಿ, ಶಿವಪ್ಪ ಭೀಮಪ್ಪ ಅಕ್ಷಿಮನಿ ಹಿರಿಯರು ಮಬ್ನೂರ್ ಹಾಗೂ ಕರಿಯಪ್ಪ ಹೊನ್ನಪ್ಪ ಮೇಟಿ, ಹನುಮಂತಗೌಡ ಪಾಟೀಲ್ ಈ ಎಲ್ಲ ಮಹೋದಯರವರು ಈ ಬಲೂನ್ ಸ್ಫೋಟನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ನೀಡಬೇಕೆಂದು ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕರಿಯಪ್ಪ ಹೊನ್ನಪ್ಪ ಮೇಟಿ ಅವರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರರಾದ ಕರಿಯಪ್ಪ ಮೇಟಿ ಅವರು ಅದೇ ರೀತಿ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ಮಿಂಚು ಹಾರಿಸುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ HK ಪಟಾತ್, DD ಸಿಂಧೋಗಿ, YB ನರಿ ವಕೀಲರು ಹಾಗೂ ಬಸು ಸಾಯಂಕ್ನವರ್ ಈ ಎಲ್ಲ ಮಹೋದಯರವರು ಈ ಮಿಂಚು ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ವಕೀಲರ ಅದೇ ರೀತಿ
ನಮಸ್ಕರಿಸುತ್ತಾ ಹಾಗೂ ಮುಖ್ಯ ಅತಿಥಿಗಳಲ್ಲಿ ಕೂಡ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಗ್ರಾಮ ದೇವಿಯ ಜಾತ್ರೆಯ 2ನೇ ದಿನವೂ ಕೂಡ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಗ್ರಾಮದ ತಾಯಂದಿರು ಹಾಗೂ ಗುರು ಹಿರಿಯರಿಗೂ ಹಾಗೂ ಯುವಕರಿಗೂ ಕೂಡ ಈ ಗ್ರಾಮ ದೇವಿಯ ಜಾತ್ರೆಯ ಆರ್ಥಿಕ ಸ್ವಾಗತವನ್ನು ತಮಗೆ ಹೇಳುತ್ತಾ, ಇವತ್ತಿನ ದಿವಸ ಅಕ್ಷಾಂಬರ ಎಂಬ ನಾಟಕ, ಪೌರಾಣಿಕ ನಾಟಕವನ್ನು ನಮ್ಮ ಮಾಧವಾನಂದ ನಾಟ್ಯ ಸಂಘದ ಕಲಾವಿದರು ತಮ್ಮ ಮುಂದೆ ಅರ್ಪಿಸಲಿದ್ದಾರೆ. ಇವತ್ತಿನ ಕಾಲದಲ್ಲಿ, ಇವತ್ತಿನ ಯುಗದಲ್ಲಿ ಇವತ್ತು ಪೌರಾಣಿಕ ನಾಟಕಗಳ ಮಾಡುವುದು ಕೂಡ ನಶಿಸಿ ಹೋಗ್ತಾ ಇದೆ. ಆದರೆ ನಮ್ಮ ಗ್ರಾಮದಲ್ಲಿ 20 ವರ್ಷದ ಹಿಂದೆ ಈ ಪೌರಾಣಿಕ ನಾಟಕವನ್ನು ಕೂಡ ಅಭಿನಯಿಸಿದ್ರು, ಒಳ್ಳೆ ಆಗಿರಕ್ಕಿಲ್ಲ. ಆದ್ರೆ ಈಗಿನ ಹುಡುಗರು ಕೂಡ ಮಹಾಭಾರತದ ಇತಿಹಾಸವನ್ನು ಇವತ್ತಿನ ನಮ್ಮ ಯುವಕರಿಗೆ ತಿಳಿಪಡಿಸಬೇಕಂತ ಹೇಳಿ ಒಳ್ಳೆಯ ಒಂದು 6 ತಿಂಗಳದಿಂದ ನಾಟಕವನ್ನು ಪೂಜೆ ಮಾಡಿ ಒಳ್ಳೆಯ ಒಂದು ನಾಟಕವನ್ನು ಕೂಡ ಕಲ್ತಿದ್ದಾರೆ. ಅವರಿಗೂ ಕೂಡ ಗ್ರಾಮದೇವಿಯ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ಸಾಮಾಜಿಕ ನಾಟಕಗಳು ಕೂಡ ಇವತ್ತೆಲ್ಲ ಕಡೆ ಹಾಕವ. ಆದ್ರೆ ಇಂಥ ನಾಟಕ ಆಗುವುದು ಕೂಡ ಅಪರೂಪ. ಆದರೆ ನಮ್ಮ ಮಾಧವಾನಂದ ನಾಟ್ಯ ಸಂಘದವರು ತಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಕೌರವರು ಪಾಂಡವರ ಏನಪ್ಪ ಕೌರವರ ದರ್ಪವೇನು ಹಾಗೂ ಪಾಂಡವರ ಸತ್ಯವತೆ ಏನು, ಶ್ರೀಕೃಷ್ಣ ಅವರಿಗೆ ಪಾಂಡವರಿಗೆ ಹೇಗೆ ಒಂದು ಆಶೀರ್ವಾದವನ್ನು ಮಾಡ್ತಾ, ಅವರು 5 ಜನ ಇದ್ರೂ ಕೂಡ ಆ ಶ್ರೀಕೃಷ್ಣನ ಆಶೀರ್ವಾದ ಅವ್ರ ಮೇಲೆ ಇದ್ದಾಗ ಅವ್ರು 101 ಜನ ಕೌರವರಿದ್ರು ಕೂಡ ಅವರು ಸೋಲಿಸುವಂತ ತಾಕತ್ತ ಶ್ರೀಕೃಷ್ಣಗಿರ್ತದ. ಅಂತೆ ಇವತ್ತಿನ ದಿವಸ ಅನೇಕ ಇವತ್ತು ಇಂಥ ಒಂದು ಮಹಾಭಾರತದ ಎಲ್ಲರನ್ನು ನಾವು ಯುವಕರು ಕೂಡ ಇಂಥ ನಾಟಕಗಳನ್ನು ನೋಡ್ತಾ ಇರಬೇಕು. ಇಂಥ ರಾಮಾಯಣ ಆಗಲಿ ಮಹಾಭಾರತವನ್ನು ಓದದೆ ಅದರ ಇತಿಹಾಸವನ್ನು ತಿಳ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಗ್ರಾಮದೇವಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಪಡ್ಯಪ್ಪನ ನರಿಯವರಿಗೆ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಯರಗಟ್ಟಿ ಮುನೋಳಿ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಟೋಪೋಜಿ ಅವರು 1 ನಿಮಿಷದಲ್ಲಿ ಮಾತನಾಡಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಶ್ರೀ ಗ್ರಾಮದೇವಿಯ ಪಾದ ಕಮಲಗಳಿಗೆ ಹನಿಮಿಡಿದು ಇವತ್ತಿನ ಈ ಒಂದು ಮಾಧವಾನಂದ ನಾಟಕ ಸಂಘದ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅಕ್ಷಯಾಂಬರ ಪೌರಾಣಿಕ ನಾಟಕ ಅರ್ಥ ದ್ರೌಪದಿ ವಸ್ತ್ರಹರಣ ಎಂಬ ಸುಂದರ ಸಾಮಾಜಿಕ ನಾಟಕದ ಪೌರಾಣಿಕ ನಾಟಕದ ಉದ್ಘಾಟಕರಾಗಿ ಇವತ್ತು ನಮ್ಮ ಸವದತ್ತಿ ಯಲ್ಲಮ್ಮನ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಶ್ವಾಸಣ್ಣ ವೈದ್ಯವರು ಆಗಮಿಸಬೇಕಾಗಿತ್ತು. ಅವರು ಬೆಂಗಳೂರಿನಲ್ಲಿ ಇರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಆಗಿರ್ತಕ್ಕಂಥ
ನನ್ನ ಪ್ರೀತಿ ಅಣ್ಣನಾಗಿರ್ತಕ್ಕಂಥ ಅಶ್ವತ್ಥನ ವೈದ್ಯ ಅವರೇ, ಅದೇ ರೀತಿ ಹನುಮಂತಗೌಡ ಪಾಟೀಲ್ ಅವರೇ, ಮೇಟಿ ಅವರೇ ಮತ್ತು ಮಲಗಲಿ ಅವರೇ, ಚುಂಚನೂರು ಅವರೇ, ಮಬ್ನೂರು ಅವರೇ ಹಾಗೂ ನರಿ ಅವರೇ, ಲಕ್ಷ್ಮಣಿ ಅವರೇ, ಚಂದ್ರಿಗೆ ಅವರೇ, ಹನುಮಂತ್ ಸಿಂಗನವರವರೇ, ಡಿ ಡಿ ಕಿನ್ನೂರಿ ಅವರೇ ಹಾಗೂ ಆರ್ ಕೆ ಪಟಾತ್ ಅವರೇ, ನಮ್ಮ ಸವದತ್ತಿ APMC ಅಧ್ಯಕ್ಷರಾದ ಚಂದ್ರಣ್ಣ ಜಂಬ್ರಿ ಅವರೇ, ಅದೇ ರೀತಿಯ ಇಬ್ಬರು ಅಬಕಾರಿ ಇಲಾಖೆಯ ನಿರೀಕ್ಷಕರು, ಒಂದು ನಮ್ಮ ಪಟಾತ್ ಸಾಹೇಬರು ಮತ್ತು ಇನ್ನೊಂದು ಡಿ ಡಿ ಶಿಂದೋಗಿ ಅವರು ಕೂಡ ಅದೇ ರೀತಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲರ ಹೆಸರು ಚಿರಪರಿಚಿತ, ಯಾರು ತಪ್ಪಾಗಿ ಬಯಸ್ಕೋಬಾರ್ದು. ಈಗಾಗಲೇ ಸಮಯ ಬಹಳ ಆಗಿದೆ, ಯಾರ್ದು ಹೆಸರು ತಗೊಳಕ್ ಹೋಗುವುದಿಲ್ಲ. ಎಲ್ಲರಿಗೂ ವಿನಂತಿಪೂರ್ವಕವಾಗಿ, ವೈಯಕ್ತಿಕವಾಗಿ ಮತ್ತು ಈ ಮಬ್ಬೂರು ಗ್ರಾಮದ ಪರವಾಗಿ ಮತ್ತು ಈ ನಾಟಕದ ಸಂಘದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸಿ, ವಿಶೇಷವಾಗಿ ಇವತ್ತು ಈ ಯುಗದಲ್ಲಿ ಇವತ್ತು ಸಾಮಾಜಿಕ ನಾಟಕಗಳು ಎಲ್ಲ ಹಳ್ಳಿಗಳಲ್ಲಿ ಒಂದು ಪ್ರಾರಂಭವಾಗಿದ್ದಾವೆ. ಆದ್ರೆ ಈ ಒಂದು ಪೌರಾಣಿಕ ನಾಟಕವನ್ನ ಈಗಾಗಲೇ ನಮ್ಮ ಪಡ್ಯಪ್ಪನ ಹೇಳಿದಾಗೆ ಸುಮಾರು 20 ವರ್ಷಗಳ ಹಿಂದೆ ಈ ನಾಟಕವನ್ನು ಮಾಡಿದ್ರು. ಮತ್ತು ಮರಳಿ ಈ ಗ್ರಾಮ ದೇವಿ ಜಾತ್ರೆ ನಿಮಿತ್ತವಾಗಿ ಇವತ್ತು ನಾವು ಪೌರಾಣಿಕ ನಾಟಕವನ್ನ ಈ ಮಬ್ಲೂರು ಗ್ರಾಮದ ಜನತೆಗೆ ಈ ಮಹಾಭಾರತದಲ್ಲಿ ಯಾವ ರೀತಿ ಶಕುಂತನ ಮಾಡಿದ ಮತ್ತು ಎಲ್ಲವನ್ನು ಇವತ್ತು ನಾವು ಮಬ್ಲೂರು ಗ್ರಾಮದ ಜನರಿಗೆ ತಿಳಿಸ್ಬೇಕು, ಈ ಕಲೆಯನ್ನ ಉಳಿಸ್ಬೇಕು, ಈ ಪೌರಾಣಿಕ ನಾಟಕದ ಅರ್ಥವನ್ನ ತಮಗೆ ತಿಳಿಸ್ಬೇಕಂತೇಳಿ ವಿಶೇಷವಾಗಿ ಸುಮಾರು 6 ತಿಂಗಳ ಕಾಲ ನಿರಂತರವಾಗಿ ಒಂದು ತಾಲೀಮನ್ನ ಮಾಡಿ ಇವತ್ತು ನಿಮ್ಮ ಮುಂದೆ ಇವತ್ತು ಅವರು ಪ್ರದರ್ಶಿಸ್ತಾ ಇದ್ದಾರೆ. ಅದರಲ್ಲಿ ಒಳ್ಳೆಯದನ್ನೇ ಮಾತ್ರ ನಾವು ಸವಿಬೇಕು, ಕೆಟ್ಟದ್ದನ್ನೇ ಬಿಟ್ಟು ಹೊತ್ತಿರೋ ತನಕ ಎಲ್ಲರೂ ಇವತ್ತು ಇಲ್ಲಿ ನಾಟಕವನ್ನು ಕಲಿತಿರ್ತಕ್ಕಂಥ ಎಲ್ಲ ನಿಮ್ಮ ಊರಿನ ಹಿರಿಯರು ಮತ್ತು ಯುವಕರು ಕಲ್ತಿದ್ದಾರೆ. ನಿಮ್ಮ ಮಕ್ಕಳನ್ನು ತಿಳ್ಕೊಂಡು ಏನೋ ಒಂದು ಪಾತ್ರದಲ್ಲಿ ತಪ್ಪು ತಡೆ ಆಗುವುದು ಸಹಜ. ಎಲ್ಲರೂ ಅದನ್ನ ಮನಸ್ಸಿನಲ್ಲಿ ಒಳಗಡೆಸ್ಕೊಂಡು ದಯವಿಟ್ಟು ಎಲ್ಲರೂ ಆ ನಾಟಕವನ್ನ ಯಶಸ್ವಿ ಮಾಡ್ಬೇಕಂತ ಹೇಳ್ತಾ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸವದತ್ತಿ ಯಲ್ಲಮ್ಮನ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಶ್ವಾಸನ ವೈದ್ಯರು ಬರಬೇಕಾಗಿತ್ತು. ಆದ್ರೆ ಅವ್ರ ಕಮಿಟಿ ಮೀಟಿಂಗ್ ನಾಳೆ ಗುರುವಾರ ಇರೋದ್ರಿಂದ ಅವರು ಬರಕ್ಕಾಗಿಲ್ಲ. ಅವರು ಕೂಡ ವಿಶೇಷವಾಗಿ ನಾನು ಫೋನ್ ಹಚ್ಚಿದೆ, ಇಲ್ಲ ಮಬ್ಲೂರು ಗ್ರಾಮಕ್ಕೆ ಬರ್ತೀರೇನ್ರಿ ಅಂತ. ಇಲ್ಲ, ನಾ ಬೆಂಗಳೂರಾಗೇನೆ, ನನ್ನ ಸಹೋದರ ಬರ್ತಾನೋ, ಹೋಗಿ ಬಾ, ಅಲ್ಲಿ ನಾಟಕ ಯಶಸ್ವಿ ಆಗಲಿ, ಆ ಜಾತ್ರೆ ಯಶಸ್ವಿ ಆಗುವಂತ ಶುಭವನ್ನ ಹಾರೈಸಿ ಕೂಡ ವಿಶೇಷವಾಗಿ ಇನ್ನೊಂದು ವಿಶ್ವಾಸನ ವೈದ್ಯರ ಬಗ್ಗೆ ಹೇಳ್ಬೇಕಂತಂದ್ರೆ ಯಾರು ತಪ್ಪಾಗಿ ಭಾವಿಸ್ಕೋಬಾರ್ದು. ಮಾನ್ಯ ತಾನೇ ನಡೆದಿರ್ತಕ್ಕಂಥ ಕನಕ ಜಯಂತಿಯಲ್ಲಿ ನಾನು ಒಂದು ವೇದಿಕೆಯಲ್ಲಿ ಒಂದು ಗುರುಭವನದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಈ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜದವರು ಇದ್ದೇವೆ, ನಮಗೊಂದು ಕನಕ ಭವನಕ್ಕೆ ಜಗ ಅವಶ್ಯಕತೆ ಇದೆ ಮತ್ತು ಕನಕ ಭವನ ಅವಶ್ಯಕತೆ ಇದೆ ಅಂದಾಗ ವಿಶ್ವಾಸನ ವೈದ್ಯರು ಅದನ್ನ ಒಂದೇ ಒಂದು ತಿಂಗಳಲ್ಲಿ ತಹಶೀಲ್ದಾರ್ ಮುಖಾಂತರ ನಮ್ಮ ಹೆಗ್ಗನ್ನವ್ರ ಸರ್ಗೆ ಇರ್ಬೋದು ಮತ್ತು ಏನು DC ಅವರಿಗೆ ಮನವರಿಕೆ ಮಾಡಿಕೊಂಡು ಅದನ್ನ ಮೊನ್ನೆ 9ನೇ ತಾರೀಕು ಸುಮಾರು 5 ಎಕರೆ ಜಾಗವನ್ನ ನಮ್ಮ ಕನಕ ಭವನ್ ಕಟ್ಟಲಿಕ್ಕೆ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ವಿಶ್ವಾಸನ ವೈದ್ಯರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ವಿಶೇಷವಾಗಿ ಸಮಾಜದ ಮೇಲೆ ಅಪಾರ ಪ್ರೀತಿ ವಿಶ್ವಾಸವನ್ನ ಇಟ್ಟುಕೊಂಡು ಮತ್ತು ಇವತ್ತಿನ ಬೆಳಿಗ್ಗೆ ಅವರಿಗೆ ಫೋನ್ ಹಚ್ಚಿದಾಗ, ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಹೊಂಟೇನೆ, ಕನಕ ಭವನಕ್ಕೆ ಒಂದು 5 ಕೋಟಿ ರೂಪಾಯಿಯನ್ನು ಕೇಳ್ತಾ ಇದ್ದೇನೆ, ಅವರು ಹಿಂದೊಂದು ಮಾತಾಡೋ, ಇಲ್ಲ 3 ಕೋಟಿ ಆದ್ರೆ ಅವ್ರು ಕೊಡ್ಲಿ, ಈ ಸತೀಶಣ್ಣ ಜಾರಕಿಹೊಳಿ ಅವ್ರ ಕಡೆ 2 ಕೋಟಿ, 400 ಕೋಟಿ, ಒಂದು ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕನಕ ಭವನವನ್ನ ನಿರ್ಮಾಣ ಮಾಡೇ ತೀರ್ತೀನಿ ಅನ್ನುವಂತ ಮಾತನ್ನ ನಮ್ಮ ವಿಶ್ವಾಸನ ವೈದ್ಯವರು ಆಡಿದ್ದಾರೆ. ಅವರಿಗೆ ಆದಿಶಕ್ತಿ ಒಳ್ಳೆಯದನ್ನು ಮಾಡಲಿ, ಮುಂಬರುವಂತ ತೀರ್ಮಾನಗಳಲ್ಲಿ ಈ ಎಲ್ಲ ಮಬ್ಬೂರು ಗ್ರಾಮದ ಜನತೆ ಅವ್ರ ಮೇಲೆ ಆಶೀರ್ವಾದ ಇರಲಿ ಮತ್ತು ತಾಯಿ ಕೂಡ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇಲ್ಲಿ ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಬ್ಬೂರು ಗ್ರಾಮದ ತಾಯಿಯಂದಿರಿಗೂ ಮತ್ತು ಹಿರಿಯರಿಗೂ ಎಲ್ಲರಿಗೂ ವಂದಿಸಿ ನನ್ನ ನಮಸ್ಕಾರ ಸಲ್ಲಿಸ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತ ನಮ್ಮ ಯರಗಟ್ಟಿ ಮುನೋಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಶ್ರೀ ಡಿ ಡಿ ಟೋಪೋಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಅತಿಥಿ ಮಹೋದಯರಿಗೆ ಒಂದು ಗೌರವದ ಸನ್ಮಾನ, ಈ ಒಂದು ಕಾರ್ಯಕ್ರಮವನ್ನ ಮಾದೇವ ಮುರುಗೋಡ್ ಅವರು ನಡೆಸಿಕೊಡ್ಬೇಕೆಂದು ವಿನಂತಿ ಮಾಡಿಕೊಡ್ತಾರೆ. ಗ್ರಾಮದೇವಿಯ ಜಾತ್ರೆಯ ನಿಮಿತ್ತವಾಗಿ ಇವತ್ತು ಪ್ರಥಮ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಶ್ವಾಸನ ವೈದ್ಯವರ ಅನುಪಸ್ಥಿತಿಯಲ್ಲಿ ಈ ವೇದಿಕೆಯ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಅಶ್ವತ್ಥನ ವೈದ್ಯವರನ್ನ ಹಾಗೂ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಡಿ ಡಿ ಟೋಪೋಜಿ ಅವರನ್ನ
ಮತ್ತು ಚಂದ್ರು ಅಣ್ಣ ಜಂಬರಿ ಅವರನ್ನ ಡಿಡಿ ಈಗ ಮೊದಲನೆಯದಾಗಿ ತಮ್ಮ ತನು ಮನ ಧನದಿಂದ ಸಹಾಯದಿಂದ ಈ ನಾಟಕಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಶ್ವಾಸ ವೈದ್ಯ ಅವರ ಸಹೋದರರಾಗಿರ್ತಕ್ಕಂಥ ಅಶ್ವತ್ಥನ ವೈದ್ಯ ಅವರಿಗೆ ನಮ್ಮ ಈ ಮಾಧವಾನಂದ ನಾಟ್ಯ ಸಂಘದ ಕಲಾ ಬಳಗದಿಂದ ಗೌರವ ಸನ್ಮಾನವನ್ನ ಸಮರ್ಪಿಸಬೇಕಂತ ಈ ಸಂಘದಲ್ಲಿ ಕೇಳ್ಕೊಳ್ತೇನೆ. ಸನ್ ಕಲ್ಲಪ್ಪ ನರಿ ಅವರು ಹಾಗೂ ಸಿದ್ದಪ್ಪ ಮೇಟಿ, ಫಕ್ಕೀರಪ್ಪ ಚಂದ್ರಗಿ, ಸಿದ್ದಪ್ಪ ನೇಗನಾಳ್. ಹಲೋ 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 ಉದ್ಘಾಟಕರಾಗಿ ವೇದಿಕೆಯಲ್ಲಿ ಅಲಂಕರಿಸಿಕೊಂಡು ಗೌರವ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಅಶ್ವತ್ಥನ ವೈದ್ಯ ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅತಿಥಿ ಭಾಷಣವನ್ನು ಇದೀಗ ತಾನೇ ಮಾತನಾಡಿರ್ತಕ್ಕಂಥ ಡಿ ಟೋಪೋಜಿ ಅವರಿಗೂ ಕೂಡ ಈ ಮಾಧವಾನಂದ ನಾಟ್ಯ ಸಂಘ ಕಲಾವಿದರ ಸಂಘದಿಂದ ಗೌರವ ಸನ್ಮಾನವನ್ನು ನೆರವೇರಿಸಬೇಕಂತ ಅವ್ರಿಗೆ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಸೌದತ್ತಿ APMCಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರು ಅಣ್ಣ ಜಂಬರಿ ಅವರು ಕೂಡ ಈ ಗೌರವ ಸನ್ಮಾನದಲ್ಲಿ ಪಾಲ್ಗೊಳ್ಳಬೇಕಂತ ಅವ್ರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಡಿ ಕಿನ್ನೂರಿ, ಅದೇ ರೀತಿಯಾಗಿ ಹನುಮಂತ್ ಸಿಂಗಣ್ಣವರು, ಈ ಎಲ್ಲ ಅತಿಥಿ ಮಹೋದಯರಿಗೆ ಮಾಧವಾನಂದ ಕಲಾವಿದರ ಸಂಘ ಮೊಬ್ಬಣೂರು ಇವರ ಒಂದು ಆಶ್ರಯದಲ್ಲಿ ನೆರವೇರ್ತಕ್ಕಂಥ ಈ ಅಕ್ಷಂಬರ ಪೌರಾಣಿಕ ನಾಟಕದ ಈ ಉದ್ಘಾಟಕರಾಗಿ ಮತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ವೇದಿಕೆ ಅಲಂಕರಿಸಿಕೊಂಡಿರ್ತಕ್ಕಂಥ ಎಲ್ಲ ಗೌರವ ಅತಿಥಿಗಳಿಗೆ ಗೌರವ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಈ ನಾಟಕದ ಎಲ್ಲ ಸಂಘದಲ್ಲಿ ಕೇಳ್ಕೊತೇನೆ. ಹಲೋ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರ್ತಕ್ಕಂಥ ಸಿದ್ದಪ್ಪ ಮಬಣೂರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನ ಅಭಿನಂದಿಸುತ್ತಾ ಅವರಿಗೂ ಕೂಡ ಈ ನಾಟ್ಯ ಸಂಘದ ಕಲಾವಿದರಿಂದ ಗೌರವ ಸನ್ಮಾನವನ್ನು ಸಮರ್ಪಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಸನ್ಮಾನ
ಹಲೋ 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 ಕರ್ಲಿ ಬೇಡ ಕರ್ಲಿ ಅಬಕಾರಿ ನಿರೀಕ್ಷಕರಾಗಿರ್ತಕ್ಕಂಥ HK ಪಟಾತ್ ಹಾಗೂ DD ಸಿಂಧೋಗಿ ಇವರನ್ನು ಕೂಡ ನಮ್ಮ ಮಾಧವಾನಂದ ನಾಟ್ಯ ಸಂಘದ ವತಿಯಿಂದ ಗೌರವ ಸನ್ಮಾನವನ್ನು ಅವರಿಗೆ ಸಮರ್ಪಿಸಬೇಕಂತ ಕೇಳ್ಕೊಳ್ತೇನೆ. ಅಬಕಾರಿ ನಿರೀಕ್ಷಕರು HK ಪಟಾತ್ ಹಾಗೂ DD ಸಿಂಧೋಗಿ ಇವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೇನೆ. ಹಲೋ 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 ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ದಯವಿಟ್ಟು ಸಮಯದ ಅಭಾವ ಇರೋದ್ರಿಂದ ಎಲ್ಲ ನಾಟಕದ ಈ ಮಾಧವಾನಂದ ನಾಟ್ಯ ಸಂಘದ ಎಲ್ಲ ಸಂಘ ಬಳಗದವರಲ್ಲಿ ನಮ್ಮ ಒಂದು ವಿನಂತಿ, ಇದು ಪೌರಾಣಿಕ ನಾಟಕವಾಗಿರೋದ್ರಿಂದ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತದೆ. ಹಾಗಾಗಿ ದಯವಿಟ್ಟು ವೇದಿಕೆ ಕಾರ್ಯಕ್ರಮವನ್ನ ನಾವು ಬೇಗ ಮುಗಿಸೋಣ ಅಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ತಾ, ಬಹಳಷ್ಟು ಸಮಯ ತೆಗೆದುಕೊಳ್ಳುವಂತ ಈ ಪೌರಾಣಿಕ ನಾಟಕಕ್ಕೆ ತಾವು ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. ಹಾಗಾಗಿ ಈ ವೇದಿಕೆ ಕಾರ್ಯಕ್ರಮವನ್ನು ನಾವು ಬೇಗ ಮುಗಿಸೋಣ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಎಲ್ಲ ಕಲಾವಿದ ಸಂಘ ನಾಟ್ಯ ಸಂಘದ ಸಹಕರಿಸಬೇಕು. ಈಗ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಅಶ್ವತ್ಥಣ್ಣ ವೈದ್ಯ ಅವರು ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಮಮ್ನೂರು ಗ್ರಾಮ ದೇವರ ಪಾದಕ್ಕೆ ನಮಸ್ಕರಿಸಿ, ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಸುಂದರ ಸಂಜೆಯ ಈ ಒಂದು ಮಾಧವ ದೇವರ ಒಂದು ನಾಟಕ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಈ ಮಮ್ನೂರು ಗ್ರಾಮದ ಅಧ್ಯಕ್ಷರು ಒಳಗೊಂಡು ನಮ್ಮ ನರಿ ಬಂಧುಗಳಾಗಿರ್ಬೋದು, ಮೇಟಿ ಬಂಧುಗಳಾಗಿರ್ಬೋದು, ಚುಂಚನೂರು ಬಂಧುಗಳಾಗಿರ್ಬೋದು, ಯಲ್ಲಪ್ಪ ಅವರಾಗಿರ್ಬೋದು, ಪಾಟೀಲ್ ಬಂಧುಗಳಾಗಿರ್ಬೋದು, ನಮ್ಮ ಉಪಾಧ್ಯಕ್ಷರಾಗಿರುವ DD ಕಿನ್ನೂರಿ ಆಗಿರ್ಬೋದು, ರಾಮಚಂದ್ರ ಪಟಾದವರಾಗಿರ್ಬೋದು, ಹಾಗೂ ಹನುಮಂತ ಆಗಿರುವ DD ಟೋಪೋಜಿ ಅವರು, ಎಲ್ಲ ನಮ್ಮ ತಾಲೂಕಿನ ಗಣ್ಯರು ಹಾಗೂ ಈ ಗ್ರಾಮದ ಎಲ್ಲ ಹಿರಿಯರು, ಯುವ ಮಿತ್ರರು ಹಾಗೂ ನೀವೆಲ್ಲರೂ ಸೇರಿ ತಾಯಂದ್ರಿಗೆ ಈ ಒಂದು ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯ ಕೋರಿ ನನ್ನ ಅನಂತ ಕೋಟಿಯ ಪ್ರೀತಿ ನಮಸ್ಕಾರಗಳನ್ನು ತಿಳಿಸಿ, ಬಂಧುಗಳೇ, ಬಹಳ ಸಂತೋಷ ಆಗ್ತದೆ. ಈ ನಮ್ಮ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವುದು ನಿಜಕ್ಕೂ ಬಹಳ ಸಂತೋಷ ಆಗ್ತದೆ. ನಾನು ಬರುವಾಗ ಕಾರ್ನಲ್ಲಿ ಹೇಳ್ತಾ ಇದ್ದೆ, ಮಮ್ನೂರು ಗ್ರಾಮಕ್ಕೆ ಬರೋದಂದ್ರೆ ಒಂದು ಖುಷಿ. ಯಾಕಂದ್ರೆ ಪ್ರತಿ ತಿಂಗಳ ನೀವು ಯಾವುದೋ ದೇವರನ್ನ ಜಾತ್ರೆಯನ್ನು ಮಾಡಿ ಬಹಳ ಸಂತೋಷದಿಂದ ಎಲ್ಲರೂ ಒಗ್ಗಟ್ಟಿನಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಹಳ ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡ್ತೀರಿ. ನಾವು ಪ್ರತಿ ವರ್ಷ ಇಲ್ಲಿ ಜಾತ್ರೆಗೆ ಬಂದಾಗ ನನಗನ್ನಿಸ್ತಾ ಇತ್ತು, ನಮ್ಮ ಊರಾಗ ಯಾಕೆ ಜಾತ್ರೆ ಆಗ್ತಾ ಇಲ್ಲ ಅಂತ ಹೇಳಿ. ಆ ಒಂದು ಮಬ್ನೂರ್ ಗ್ರಾಮದ ಒಂದು ಮಾದರಿಯಲ್ಲಿ ಇವತ್ತು 45 ವರ್ಷದ ನಂತರ ನಮ್ಮ ಸೌದತ್ತಿಯಲ್ಲಿ ಗ್ರಾಮ ದೇವರ ಜಾತ್ರೆ ಆಗ್ತಾ ಇದೆ ಅಂದ್ರೆ ನಿಮ್ಮೆಲ್ಲರ ಪ್ರೇರಣೆಯಿಂದ ಇವತ್ತು ಸೌದತ್ತಿಯಲ್ಲಿ ಜಾತ್ರೆ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳಿ, ಯಾಕಂದ್ರೆ ಇವತ್ತು ಬಹಳ ವರ್ಷದ ಹಿಂದಿನ ಆಗಿರುವಂತ ಈ ಒಂದು ಮಹಾಭಾರತ ಘಟನೆಯನ್ನ ಇಲ್ಲಿ ಪ್ರದರ್ಶಿಸಿದ್ದಾರೆ. ಅದರ ಒಂದು ಮಾತಂದ್ರೆ ಅಧರ್ಮವನ್ನ ಅಳಿಸುವುದರ ಧರ್ಮದ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ಅರ್ಜುನಗೆ ಒಂದು ಕೃಷ್ಣನ ಒಂದು ಮಾತು ಹೇಳ್ತಾನೆ, ಒಂದು ರಣರಂಗದಲ್ಲಿ ಅರ್ಜುನನ ಒಂದು ಹೋರಾಟ ಬಹಳ ಕುಗ್ಗಿ ಹೋಗ್ತಾನೆ. ಯಾಕಂದ್ರೆ ನಾ ಯಾರ ಜೊತೆ ಯುದ್ಧ ಮಾಡ್ತಿದ್ದೀನಿ, ನನ್ನ ಸ್ವಂತ ಅಣ್ಣ ತಮ್ಮರ ಜೊತೆ ನಾ ಯುದ್ಧ ಮಾಡ್ತಿದ್ದೀನಿ ಅಂತ ಒಂದು ಕೊರಗಿದನಿಂದ ಹೇಳಿದಾಗ, ಆಗ ಕೃಷ್ಣನ ಉಪದೇಶ ಏನಂದ್ರೆ ಅದೇ ಭಗವದ್ಗೀತಾ.
ಆ ಉಪದೇಶವೇ ಇವತ್ತು ನಮಗೆ ಇಡೀ ಭಾರತಕ್ಕೆ ಕೊಡುಗೆಯಾಗಿ ಕೊಟ್ಟಂತ ಒಂದು ಪುಸ್ತಕ ಯಾವುದಾದ್ರೂ ಅದು ಶ್ರೇಷ್ಠ ಗ್ರಂಥ ಯಾವುದಾದ್ರೂ ಅದು ಭಗವದ್ಗೀತಾ. ಆ ಭಗವದ್ಗೀತೆಯಿಂದ ನಮ್ಮ ಜೀವನವನ್ನ ನಿಜಕ್ಕೂ ಪಾವನಗೊಳಿಸುವಂತಹ ಯಾವುದಾದ್ರೂ ಒಂದು ಪುಸ್ತಕ ಇದ್ರೆ ಅದು ಭಗವದ್ಗೀತಾ. ಈ ಒಂದು ಅತ್ಯಂತ ಸಾವಿರಾರು ವರ್ಷಗಳ ಹಿಂದೆ ಆಗಿರುವಂತ ಈ ಮಹಾಭಾರತವನ್ನ ಇಲ್ಲಿ ಮಬ್ನೂರ್ ಗ್ರಾಮದಲ್ಲಿ ಒಂದು ಪೌರಾಣಿಕ ನಾಟಕವಾಗಿ ಪ್ರದರ್ಶಿಸಿದಾರಂದ್ರೆ ಬಹಳ ಹೆಮ್ಮೆಯ ವಿಷಯ. ತಾವೆಲ್ಲರೂ ಶಾಂತ ರೀತಿಯಿಂದ ಎಲ್ಲ ಕಲಾವಿದರಿಗೆ ಹಾಗೂ ಸಂಗೀತಗಾರರಿಗೆ ಪ್ರೋತ್ಸಾಹವನ್ನು ಕೊಟ್ಟು ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಶಾಸಕರು ಹಾಗೂ ಪ್ರೀತಿಯ ಸಹೋದರ ಆಗಿರುವಂತಹ ವಿಶ್ವಾಸ ವೈದ್ಯರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಬೆಂಗಳೂರಿಗೆ ತೆರಳಿದ ಕಾರಣ ಅವರು ಬರ್ಲಿಕ್ಕಾಗಿಲ್ಲ. ನಾಳೆ ದಿನ ಒಂದು ನಾಟಕ ಕಾರ್ಯಕ್ರಮ ಇದೆ ಅಂತ ಅವರೇ ನನಗೆ ಹೇಳಿ ನಾಳಿನ ದಿನ ಅವರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈಗಾಗಲೇ ಡಿ ಟೋಪೋಜಿ ಅವರು ಹೇಳಿದ ಹಾಗೆ ಅವರು ಬಹಳ ಈ ಊರಿಗೆ ಬಹಳ ಗೌರವವನ್ನು ಇಟ್ಟು ಒಂದು ಎಲ್ಲ ಸಮಾಜ ಬಾಂಧವರನ್ನು ಗೌರವ ಇಟ್ಟು ಆ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ನಿಜಕ್ಕೂ ನಿಮ್ಮೆಲ್ಲರ ಆಶೀರ್ವಾದ, ತಾಯಿಯ ಆಶೀರ್ವಾದದಿಂದ ಬಹಳ ಅತ್ಯಂತ ಹೆಮ್ಮೆಯಿಂದ ಒಂದು ಖುಷಿಯಿಂದ ಅವರು ಸೌದತ್ತಿಯ ಶಹರನ್ನ ಅಭಿವೃದ್ಧಿಗೊಳಿಸ್ತಿದ್ದಾರೆ. ಇದೇ ರೀತಿ ನಿಮ್ಮ ಸಹಾಯ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ, ಸದಾಕಾಲ ಇರಲಿ ಅಂತ ತಮಗೆ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ಮಬ್ನೂರ್ ಗ್ರಾಮದ ಗುರು ಹಿರಿಯರಿಗೆ ಹಾಗೂ ಯುವ ಮಿತ್ರರಿಗೆ, ತಾಯಂದರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮಸ್ತೆ. ಹಲೋ ಹಾ, ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಂಡು ಕಾರ್ಯಕ್ರಮ ಉದ್ಘಾಟನೆಯ ಜ್ಯೋತಿ ಬೆಳಗಿಸುವ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಈ ನಾಟಕದಲ್ಲಿ ಪಾಲ್ಗೊಂಡು ಈ ನಾಟಕಕ್ಕೆ ಕಳೆಯನ್ನು ತಂದುಕೊಟ್ಟಿರ್ತಕ್ಕಂಥ ಮತ್ತೊಮ್ಮೆ ಎಲ್ಲ ಅತಿಥಿ ಮಹೋದರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಕ್ಷಂಬರ ಎಂಬ ಪೌರಾಣಿಕ ನಾಟಕ ಪ್ರಾರಂಭವಾಗಲಿದ್ದು, ನೆರೆದಿರತಕ್ಕಂಥ ಎಲ್ಲ ಸಮಸ್ತ ಪ್ರೇಕ್ಷಕ ಬಾಂಧವರಲ್ಲಿ ವಿನಂತಿ, ಶಾಂತ ಚಿತ್ತದಿಂದ ಎಲ್ಲರೂ ಈ ನಾಟಕದಲ್ಲಿ ಕುಳಿತುಕೊಂಡು ಈ ಸುಂದರ ಪೌರಾಣಿಕ ನಾಟಕವನ್ನು ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಸುಮಾರು 20 ವರ್ಷಗಳ ನಂತರ ಈ ನಾಟಕ ತಮ್ಮ ಮುಂದೆ ಪ್ರದರ್ಶನವಾಗ್ತಾ ಇರೋದು ಬಹಳ ಹೆಮ್ಮೆಯ ಸಂಗತಿ. ನಮ್ಮ ಗ್ರಾಮದಲ್ಲಿ ಅತ್ಯಂತ ಹಿರಿಯ ಜೀವಗಳು ಈ ನಾಟಕವನ್ನ ಕಲಿತಿದ್ದಾರ, ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರ. ಹಾಗಾಗಿ ಈ ಒಂದು ಆಧುನಿಕ ಯುಗದಲ್ಲಿ ಮತ್ತೊಮ್ಮೆ ಈ ನಾಟಕವನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದ್ದು, ಇಲ್ಲಿರ್ತಕ್ಕಂಥ ಭಾರತದ ಇತಿಹಾಸ